ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾನ್ವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಅಂಡ್ ನಾವು ಕೂಡ ಚೆನ್ನಾಗಿದ್ದೀವಿ ಗೈಸ್. ಅಂಡ್ ತಮ್ಲೈನಲ್ಲಿ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ, ಇವತ್ತೊಂದು ಕುಕಿಂಗ್ ಚಾಲೆಂಜ್ ನ ಪ್ಲಾನ್ ಮಾಡಿದೀವಿ. ಚಾಲೆಂಜ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅಕ್ಕ ಅಂಡ್ ಐಶು ಇಬ್ರು ಸೇರಿ ಕುಕಿಂಗ್ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಅಂಡ್ ಅವ್ರ ಬಾಯಿಂದ ಕೇಳೋಣ ಏನೇನ್ ಮಾಡ್ತಿದ್ದಾರೆ ಅಂಡ್ ಇಂಗ್ರೀಡಿಯೆಂಟ್ಸ್ ಏನೇನು ಅಂಡ್ ಅವ್ರು ಯಾವ ಸ್ಟೈಲ್ ಅಲ್ಲಿ ಮಾಡ್ತಾರೆ ಅಂಡ್ ಅಕ್ಕ ಯಾವ ಸ್ಟೈಲ್ ಅಲ್ಲಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮಶ್ರೂಮ್ ದಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ ಮಾಡೋಣ ಅನ್ಕೊಂಡಿದೀನಿ ಗೈಸ್. ಏನೇನು ಮಶ್ರೂಮ್ ಬಿರಿಯಾನಿಗೆ ಮಶ್ರೂಮು, ಗ್ರೀನ್ ಚಿಲ್ಲಿ ಪೇಸ್ಟ್, ಮತ್ತೆ ಇದು ಬಿರಿಯಾನಿ ಪೌಡರು, ಅಕ್ಕಿ, ಈರುಳ್ಳಿ, ಟೊಮೊಟೊ. ಐಶ್ವರ್ಯ ಒಂದ್ ಸೆಕೆಂಡ್, ಐಶು ಬಿರಿಯಾನಿ ಪೌಡರ್ ಏನೇನ್ ಹಾಕಿದೀರಾ, ಗ್ರೀನ್ ಚಿಲ್ಲಿ ಪೇಸ್ಟ್ ಏನೇನ್ ಹಾಕಿದೀರಾ? ಬಿರಿಯಾನಿ ಪೌಡರ್ಗೆ ಬಿರಿಯಾನಿದು ಪಲಾವ್ ಸಾಮಾನು ಅದ್ರಲ್ಲಿ ಏನೇನ್ ಬರುತ್ತಲ್ಲ ಫ್ಲೇವರ್ ಇದು ಸ್ಪೈಸಸ್ ಅದೆಲ್ಲ ಹಾಕಿ, ಜೊತೆಗೆ ಏಲಕ್ಕಿ, ಚಕ್ಕೆ, ಲವಂಗ, ಕಾಳ್ಮೆಣಸು ಅದನ್ನ ಹಾಕಿ ರುಬ್ಬಿರೋದು. ಗ್ರೀನ್ ಚಿಲ್ಲಿ ಪೇಸ್ಟ್ ಅಲ್ಲಿ ಏನೇನ್ ಹಾಕಿದೀರಾ? ಗ್ರೀನ್ ಚಿಲ್ಲಿ ಪೇಸ್ಟ್ ಅಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದು ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕಿ ರುಬ್ಬಿರೋದು. ಓಕೆ, ನೀವ್ ಯಾವ ಸ್ಟೈಲ್ ಮಾಡ್ತೀರಾ? ದಮ್ ಬಿರಿಯಾನಿ. ಓಕೆ, ನೀನು? ನಾನು ನಾರ್ಮಲ್ ಬಿರಿಯಾನಿ ಮಾಡ್ತಿದ್ದೀನಿ, ಯಾಕಂದ್ರೆ ಜಾಸ್ತಿ ಸ್ಪೈಸಸ್ ನಿಶ್ವಿಗೂ ಕೊಡೋದ್ರಿಂದ ಜಾಸ್ತಿ ಸ್ಪೈಸಸ್ ಆಡ್ ಮಾಡ್ತಾರ ನಾನು. ಸೊ ನಾನೇನ್ ಹಾಕೊಂಡಿದೀನಿ ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಬರುತ್ತಲ್ಲ ಮಶ್ರೂಮು, ಅದನ್ನ ತಗೊಂಡಿದೀನಿ ಗೈಸ್. ಒಂದು ಈರುಳ್ಳಿ, ಒಂದ್ ಸ್ವಲ್ಪ ಪುದೀನ, ಒಂದ್ ಸ್ವಲ್ಪ ಫ್ಲೇವರ್ ಬರೋ ಕೊತ್ತಂಬರಿ, ಒಂದ್ ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದೀನಿ, 1 ಟೊಮೊಟೊ ತಗೊಂಡಿದೀನಿ ಅಷ್ಟೇ ಗೈಸ್. ಒಂದ್ 4 ಇಂದ 5 ಹಸಿಮೆಣಸಿನ್ಕಾಯಿ, ಸ್ಪೈಸಸ್ ಅಲ್ಲಿ ಬರುತ್ತಲ್ವಾ ಅದನ್ನೇ ಪಲಾವ್ ಎಲೆ, ಚಕ್ಕೆ, ಲವಂಗ ತಗೊಂಡಿದೀನಿ ಗೈಸ್. ವಿಲ್ ಸ್ಟಾರ್ಟ್. ಗೈಸ್ ಎಣ್ಣೆ ಹಾಕೋಣ ಗೈಸ್. 1 ಕಪ್ ಶೈಶು. ಒಂದೂವರೆ ಪಾವು ಮೀನ್ಸ್ ಒಂದೂವರೆ ಲೋಟ. ಒಂದೂವರೆ ಲೋಟ ಅವರು, ಒಂದೂವರೆ ಲೋಟ ನೀವಾ? ಸೇಮ್ ಕ್ವಾಂಟಿಟಿ ತಗೊಂಡಿದ್ದೀರಾ ಇಬ್ರು? ಸೊ ನಾನು ಹಾಕೊಂಡಿದ್ದೀನಿ. ಸೊ ನೋಡ್ಕೊಳ್ಳಿ ನಿಮ್ಗೆ ಎಣ್ಣೆ ಬೇಕಾಗುತ್ತೆ ಎಷ್ಟು ಅಂತ. ಸೊ ನಾವು ಒಂದು 1/2 ಕಪ್ ಅಷ್ಟು ಹಾಕೊಂತೀನಿ. ಸೊ 1/2 ಕಪ್ ಎಣ್ಣೆ ಹಾಕೊಂಡಿದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಆಮೇಲೆ ಈರುಳ್ಳಿ ಹಾಕೋದು. ಐಶು, ನೀವು ತುಪ್ಪ ಯೂಸ್ ಮಾಡೋದಿಲ್ವಾ? ಲಾಸ್ಟ್ ಅಲ್ಲಿ ಹಾಕ್ತೀನಿ ನಾನು. ಸೊ ನಾನು ಫಸ್ಟ್ ಹಾಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ. ಕಾದಾದ್ಮೇಲೆ ಸ್ಪೈಸಸ್ ಇದೆಯಲ್ಲ, ಪಲಾವ್ ಎಲೆ, ಕಲ್ಲುವ, ಓಂಕಾಳು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ ಎಲ್ಲ ಸ್ಪೈಸಸ್ ಹಾಕ್ತಾ ಇದ್ದಾರೆ. ಹಾಕೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ನಿಮಗೆ ಬಾಡ್ಸಕ್ ಕಲ್ಲಬೇಕು. ಸೊ ಅದು ಆದ್ಮೇಲೆ ನಾನು ಆನಿಯನ್ ಹಾಕೊಂಡಿದ್ದೀನಿ. ಐಶ್ವರ್ಯ, ನೀವು ಆನಿಯನ್ ಮುಂಚೆನೆ ಹಾಕಿದ್ರಾ? ಓಕೆ, ನೀವು ಪಲಾವ್ ಸಾಮಾನು ಏನೇನು ತಿನ್ಸಿದ್ರಿ ಅದೆಲ್ಲ ಹಾಕಿದ್ಮೇಲೆ ಆನಿಯನ್ ಹಾಕಿದ್ದೀರಾ ಅಲ್ವಾ? ಹೌದು. ಓಕೆ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಆನಿಯನ್ ಫ್ರೈ ಮಾಡ್ತಾ ಇದ್ದೀರಾ? ಅದಾದ್ಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಹಾಕಿದ್ದಾರೆ ಇವರು. ಈ ಗ್ರೀನ್ ಚಿಲ್ಲಿ ಗ್ರೈಂಡ್ಗೆ ಯೂಸ್ ಮಾಡಿದ್ದೀರಾ ಐಶ್ವರ್ಯ? ಗ್ರೈಂಡ್ ಮಾಡ್ಕೊಂಡಲ್ಲ, ಗ್ರೀನ್ ಪೇಸ್ಟ್ಗೆ ಯೂಸ್ ಮಾಡಿದ್ದೀರಾ ಗ್ರೀನ್ ಚಿಲ್ಲಿನ? ನಾನು ಎಲ್ಲಾನು ಅದಕ್ಕೆ ಹಾಕೊಂಡಿದ್ದೀನಿ. ಓಕೆ, ಪೇಸ್ಟ್ ಇದೆಯಲ್ಲ ಆ ಪೇಸ್ಟ್. ಆಮೇಲೆ ಒಂದ್ ಸ್ವಲ್ಪ ಪುದೀನ ಹಾಕೊಳ್ಳೋಣ. ಇದೆಲ್ಲ ಫ್ರೈಗೆ ಹಾಕ್ತಾ ಇದ್ದೀರಾ? ಗೈಸ್, ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಬಿರಿಯಾನಿ ಪೌಡರು, ಸ್ಪೈಸಸ್ ಪೌಡರ್, ಅದು ಹಾಕೊಳ್ಳೋಣ. ಓಕೆ, ಇಷ್ಟು ಕ್ವಾಂಟಿಟಿ ಅಂತ ಇದೆಯಾ ಅಥವಾ ಜಾಸ್ತಿ ಎಕ್ಸ್ಟ್ರಾ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದಾ? ಎಷ್ಟು? ಅದು 2 ಸ್ಪೂನು. ನೀವು 1.5 kg ಹಾಕೊಂಡ್ರೆ 2 ಸ್ಪೂನ್, 1.5 ಪಾವ್ ಹಾಕಿದ್ರೆ 2 ಸ್ಪೂನ್ ಸಾಕು. ಗೈಸ್, ನಾನು ಈ ಪುದೀನ ಆದ್ಮೇಲೆ ಟೊಮೆಟೊ ಹಾಕೋತಾ ಇದೀನಿ ಒಂದು. ಗೈಸ್, ನಾನು ಟೊಮೊಟೊ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ್ಮೇಲೆ ಫ್ರೈ ಆದ್ಮೇಲೆ ಗೈಸ್
2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಕೂಡ ನೀವು ಗೀರುಚಿ ಎಲ್ಲಾನು ರುಬ್ಬಕ್ಕೆ ಹಾಕೊಂಡಿದ್ದೀರಾ? ಎಲ್ಲಾನು ರುಬ್ಬಕ್ಕೆ ಹಾಕೊಂಡಿದ್ದಾರೆ, ನಾನು ಪೇಸ್ಟ್ ಮಾಡ್ಕೊಂಡೆ. ಓಕೆ, ನಿಮ್ದು ಯಾವ ಸ್ಟೈಲು ಹಾಕಿದ್ದಾರೆ? ನಾರ್ಮಲ್ ಪಲಾವ್ ಮಾಡ್ತಾರಲ್ಲ ಅದೇ ತರನೇ. ಯಾಕಂದ್ರೆ ನಮ್ಮ ಪಾಪುನು ತಿನ್ನೋದ್ರಿಂದ ಓಕೆ, ನೀವು ದೊನ್ನ ಬಿರಿಯಾನಿ ಸ್ಟೈಲಲ್ಲಿ ಬರುತ್ತೆ ಐಶ್ವರ್ಯ? ಹೌದು. ಸ್ಪೈಸಸ್ ಆಡ್ ಮಾಡಿಲ್ಲ. ಮತ್ತೆ ಮಶ್ರೂಮ್ ಹಾಕೊಳ್ಳೋಣ ಗೈಸ್. ಮಶ್ರೂಮ್ ಐಶ್ವರ್ಯ ಆಲ್ರೆಡಿ ಪೇಸ್ಟ್ ಎಲ್ಲ ಹೋಗ್ಬೇಕು, ಹಸಿ ವಾಸನೆ ಹೋಗ್ಬೇಕು. ಅಲ್ಲಿವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಐಶ್ವರ್ಯ ಆಲ್ರೆಡಿ ಮಶ್ರೂಮ್ ಹಾಕ್ತಿದ್ದಾರೆ. ಓಕೆ, ಆಯಿಲ್ ಅಲ್ಲಿ ಫ್ರೈ ಮಾಡ್ತೀರಾ ಐಶ್ವರ್ಯ? ಮಶ್ರೂಮ್ ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಬೇಕು. ಓಕೆ, ಸೊ ನಾನು ಇವಾಗ ಮಶ್ರೂಮ್ ಹಾಕೋತಾ ಇದ್ದೀನಿ. ರಾ ಸಾಲ್ಟ್ ಬರುತ್ತಲ್ಲ ಗೈಸ್, ವಾಟ್ ಇಸ್ ರಾ ಸಾಲ್ಟ್? ಕಲ್ಲುಪ್ಪು ಹಾಕಿ ಗೈಸ್. ಕ್ರಿಸ್ಟಲ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಮ್ಮ ಮನೇಲಿ ಜಾಸ್ತಿ ಕಲ್ಲುಪ್ಪೆ ಯೂಸ್ ಮಾಡೋದು ಫ್ರೆಂಡ್ಸ್, ಬಿಕಾಸ್ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಮಶ್ರೂಮ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಂತೀನಿ. ಅಂಡ್ ಮಶ್ರೂಮು ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಲೈಕ್ ಟೇಸ್ಟ್ ಚೆನ್ನಾಗಿರುತ್ತೆ. ಕರೆಕ್ಟ್. ವೆಜಿಟೇರಿಯನ್ಗೆ ಮಶ್ರೂಮು ಪ್ರೋಟೀನ್ ಸೋರ್ಸು. ನಮ್ಮ ಜಡ್ಜಸ್ ಎಲ್ಲ ಇರ್ತಿದ್ದಾರೆ. ಜಡ್ಜಸ್ ನಾನು ಅವ್ರದ್ದು ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಕಂಪ್ಲೀಟ್ ಆಗಿ ನಾವು ಕುಕ್ಕರ್ ಕ್ಲೋಸ್ ಮಾಡಿದ್ಮೇಲೆ ಜಡ್ಜಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ ಒಬ್ಬರೇ ಜಡ್ಜ್ ಇವತ್ತು, ಬಿಕಾಸ್ ಇನ್ನೊಬ್ರು ನಾವು ವಿಡಿಯೋ ಬರಲ್ಲ ಅಂತ ಹೇಳಿದ್ರು. ಸೊ ಅವ್ರ ಪರ್ಸ್ನಲ್ ಸ್ಪೇಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಇಷ್ಟ ಇಲ್ಲ ಅಂದರೆ ಯಾರನ್ನೂ ಬಲವಂತ ಮಾಡಬಾರ್ದು ಅಲ್ವಾ ಗೈಸ್? ಮಶ್ರೂಮ್ ಸ್ವಲ್ಪ ಆಯಿಲ್ ಫ್ರೈ ಆದ್ಮೇಲೆ ಒಂಚೂರು ಕಾಯಲ್ಲಿ ಮಾಡ್ಕೊಂಡಿದ್ದೀನಿ. ಮಶ್ರೂಮ್ ನ ಜಾಸ್ತಿ ಫ್ರೈ ಮಾಡಬಾರ್ದು ಗೈಸ್, ಬೇಗ ಇದು ಮೆತ್ತ ಆಗ್ಬರುತ್ತೆ. ಸೊ ಕಾಯ ಎಲ್ಲ ಮಾಡ್ಕೊತಾ ಇದ್ದೀನಿ. ವಿಘ್ನೇಶ್ ಸ್ವಲ್ಪ ಅದರಲ್ಲೇ ಅದು ಫ್ರೈ ಆಗಲಿ. ಓಕೆ, ನೀವು ಫ್ರೈ ಆದ್ಮೇಲೆ ಸಾಲ್ಟ್ ಹಾಕೊಳ್ತೀವಿ. ಓಕೆ, ನಿಮ್ಗೆ ಬರೀ ಗ್ರೀನ್ ಚಿಲ್ಲಿ ಮಾತ್ರನ ನೀವು ಖಾರಕ್ಕೆ ಯೂಸ್ ಮಾಡೋದು? ಹೌದು. ಅಥವಾ ಮತ್ತೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟ್ ನ ಹಾಕೋಣ ಗೈಸ್. ಖಾರಕ್ಕೆ ನೀವು ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀರಲ್ವಾ? ಖಾರ ಸ್ವಲ್ಪ ಕಡಿಮೆ ಆದ್ರೆ ನಾನು ಓಕೆ, ಕೊರಿಯಾಂಡರ್ ಲೀಫ್ ನ ಯೂಸ್ ಮಾಡ್ತಾ ಕೊರಿಯಾಂಡರ್ ಪೌಡರ್ ನ ಯೂಸ್ ಮಾಡಲ್ವಾ ನೀವಿಬ್ರು? ಕೊರಿಯಾಂಡರ್ ಪೌಡರ್ ನಾನು ಯೂಸ್ ಮಾಡಲ್ಲ ಗೈಸ್, ಯಾವುದು ನಾನು ಯೂಸ್ ಮಾಡಿಲ್ಲ ಗೈಸ್. ಓಕೆ, ಹಾಗಾದ್ರೆ ನೀವು ಬಿರಿಯಾನಿಗೆ ಪಲಾವ್ಗೆ ಧನಿಯಾ ಪುಡಿ ಯೂಸ್ ಮಾಡೋದಿಲ್ಲ? ಇಲ್ಲ. ಇದನ್ನ ವಾಶ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಾ ಇಲ್ಲ ಐಶ್ವರ್ಯ? ಫ್ರೈ ಮಾಡ್ತಾ ಇರು ಗೈಸ್. ನಾನು ಇವಾಗ ಅದು ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಇವಾಗ 2 ಲೋಟದಷ್ಟು ಅಕ್ಕಿ. ಈಗ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಗೈಸ್. ಸೊ ನೀವು 2 ಲೋಟ ಅಕ್ಕಿ ತಗೊಂಡ್ರೆ ಒಂದು 3.5-4 ಲೋಟದಷ್ಟು ನೀರು ಹಾಕೊಳ್ಳಿ. ಅಂದ್ರೆ ಬೇಸ್ಡ್ ಆನ್ ನಿಮ್ಮ ಮನೇಲಿ ಯಾವ ರೈಸ್ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡೆನ್ಸ್ ನೀವು ನೀರು ಎಷ್ಟು ಇಡಬೇಕು ಅಂತ. ಕೆಲವೊಂದು ರೈಸಸ್ಗೆ ಕಮ್ಮಿ ವಾಟರ್ಗೆ ಯೂಸ್ ಮಾಡ್ತೀವಿ, ಬಿಕಾಸ್ ಅದು ಸ್ವಲ್ಪ ಅರಳಂಗೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ನೀವು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿದ್ದೀರಾ ಇವಾಗ ಏನಾದ್ರು? ಖಾರ ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಚಿಲ್ಲಿ ಪೌಡರ್ ಹಾಕ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಖಾರ ಕಡಿಮೆ ಆಗಿದೆ ಗೈಸ್. 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಆಡ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಆಕ್ಚುಲಿ ಗೈಸ್ ನಾನು ಯಾವತ್ತೂ ಮಶ್ರೂಮ್ ಬಿರಿಯಾನಿ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಬರುತ್ತೆ ಅಂತ ನಂದು ಕುದಿಲಿ ಗೈಸ್, ಚೆನ್ನಾಗಿ ಕುದ್ಮೇಲೆ Actually ಮೇಲೆ ಯಾವಾಗ್ಲೂ, ಬಂದ್ಮೇಲೆ ಆಮೇಲೆ ಲಿಡ್ ಹಾಕ್ಬೇಕು. ಅದಕ್ಕಿಂತ ಮುಂಚೆ ತುಪ್ಪ ಹಾಕ್ಬೇಕು. ಓಕೆ, ಅದೇನಕ್ಕೆ ನಾವು ಕುದ್ದಿ ಬಂದ್ಮೇಲೆ ಹಾಕ್ತಿವಿ ಕುಕ್ಕರ್ ವಿಷಲ್ ಅಂತಂದ್ರೆ, ಸಮ್ಟೈಮ್ಸ್ ನಾವು ಅದು ಕುದಿದೆ ಏನಾದ್ರು ಕ್ಲೋಸ್ ಮಾಡಿ ವಿಷಲ್ ಓಪನ್ ಮಾಡಿದಾಗ ಮಸಾಲೆ ಎಲ್ಲ ಮೇಲಿರುತ್ತೆ ಅಂಡ್ ರೈಸ್ ಮಾತ್ರ ಕೆಳಗಿರುತ್ತೆ. ಹಂಗಾಗ್ಬಾರ್ದು ಅಂದ್ರೆ ಕುಕ್ಕರ್ ಕುದಿ ಬಂದ್ಮೇಲೆ ವಿಷಲ್ ಹಾಕಿದ್ರೆ ಎಲ್ಲ ಕೆಳಗೆ ಮೇಲೆ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗಿರುತ್ತೆ ಮಸಾಲೆ ಎಲ್ಲ. ಅದಾದ್ಮೇಲೆ ನಾನು ಕೊರಿಯಾಂಡರ್ ಲೀವ್ಸ್ ಹಾಕ್ತೀನಿ.
ಕೊತ್ತಂಬರಿ ಸೊಪ್ಪು. ಓಕೆ, ಒಂದ್ ಕುದಿ ಬರ್ಲಿ, ಮುಚ್ಚಳ ಹಾಕೋಣ ಗೈಸ್. ಕುದಿ ಬಂದ್ಮೇಲೆ ಸಿಗೋಣ. ಇವಾಗ ಕುದಿ ಬಂದಿದೆ ಗೈಸ್, 1.5 ಸ್ಪೂನ್ ತುಪ್ಪ ಹಾಕೋಣ. ಆಕ್ಚುಲಿ ಹರ್ಷಿತ್ ಅವ್ರು ಫಸ್ಟ್ ಹಾಕಿದ್ರು, ಐಶ್ವರ್ಯ ಇವಾಗ ಲಾಸ್ಟ್ ಅಲ್ಲಿ ಕುದಿ ಬಂದ್ಮೇಲೆ ತುಪ್ಪ ಹಾಕ್ತಾ ಇದ್ದಾರೆ. ಓಕೆ ಐಶ್ವರ್ಯ, ನಂದು ಒಂದ್ ಕುದಿ ಬಂದಿದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಬೇಡ. ಐಶ್ವರ್ಯ ಕುಕ್ಕರ್ ವಿಷಲ್ ತೆಗೆದ್ಮೇಲೆ ತುಪ್ಪ ಹಾಕಿ ಮಿಕ್ಸ್ ಮಾಡಬಹುದಾ? ಮಾಡ್ಬೋದು, ಆಗಿನ ಫ್ಲೇವರ್ ಚೆನ್ನಾಗಿ. ಕ್ಲೋಸ್ ಮಾಡೋಣ ಗೈಸ್. ಇವಾಗ ಲಿಡ್ ಕ್ಲೋಸ್ ಮಾಡೋಣ ಗೈಸ್. ಓಕೆ, ಗೈಸ್ ಆಕ್ಚುಲಿ ಇಬ್ರದ್ದು ಪ್ಲೇಟು ಡೆಕೋರ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಓಕೆ, ನಾನು ಇವಾಗ ಜಡ್ಜ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಜಡ್ಜ್ ಆಕ್ಚುಲಿ ನಾವ್ ಇವಾಗ ಬೇರೆ ಮನೆ ಚೇಂಜ್ ಕಾಣಿಸ್ತಾ ಇದೆ ಅನ್ಸುತ್ತೆ, ನಮ್ಮ ಅಮ್ಮನ ಮನೆಗೆ ಬಂದಿದೀವಿ. ಆಕ್ಚುಲಿ ಯಾವಾಗ್ಲೂ ಏನ್ ಮಾಡ್ತೀವಿ ಅಂತಂದ್ರೆ, ಅಮ್ಮನೇ ಯಾವಾಗ್ಲೂ ಕುಕ್ಕಿಂಗ್ ಅಲ್ಲಿ ಅಂತಂದ್ರೆ ಅಮ್ಮನ ಕೈ ಅಡ್ಗೆ, ಅಮ್ಮನ ಕೈ ರುಚಿ ಅಂತ ಹೇಳ್ತೀವಲ್ವಾ. ಸೊ ಅವರೇ ಜಡ್ಜ್ ಆಗ್ಲಿ ಅಂತ ನಮ್ಮ ಅಮ್ಮನೇ ಜಡ್ಜ್ ಆಗಿ ಇಟ್ಕೊಂಡಿದೀವಿ. ನಮ್ಮ ಅಮ್ಮಂಗೆ ಯಾರು ಯಾವ್ದು ಮಾಡಿರೋದು ಅಂತ ಏನು ಗೊತ್ತಿಲ್ಲ. ಸೊ ನಾನು ಒಂದು ಕ್ವಶನ್ಸ್ ಕೇಳ್ತೀನಿ, ಕ್ರೈಟೀರಿಯಾಸ್ ಏನೇನು ಅಂತ, ಅದ್ರಲ್ಲಿ ಯಾವ್ದು ಅಂತ ಬೆಸ್ಟ್ ಇರುತ್ತೋ ಅವ್ರು ವಿನ್ನರ್ ಗೈಸ್. ಅಮ್ಮ, ಇದೆರಡು ಮಶ್ರೂಮ್ ಬಿರಿಯಾನಿ, ಒಂದು ಮಶ್ರೂಮ್ ಪಲಾವ್, ಒಂದು ಮಶ್ರೂಮ್ ಬಿರಿಯಾನಿ. ಇದು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೀನ್ ಟೇಸ್ಟ್ ಮಾಡಿ ನಮ್ಗೆ ಹೇಳ್ಬೇಕು, ಆಯ್ತಾ? ನೀನ್ ಇವಾಗ ಅದನ್ನ ಟೇಸ್ಟ್ ಮಾಡು. ಆಮೇಲೆ ಆಮೇಲೆ ತಿಂದ? ಓಕೆ, ಇದನ್ನ ಕೊಟ್ಬಿಡು. ಇವಾಗ ಇದನ್ನ ಟೇಸ್ಟ್ ಮಾಡು. ಎರಡು ಟೇಸ್ಟ್ ಮಾಡಿದ್ಯಾ? ಓಕೆ, ಇದು ನಿಂಗೆ ಯಾವ್ದು ಯಾರು ಏನ್ ಮಾಡಿರೋದಂತ ಏನು ಗೊತ್ತಿಲ್ಲ. ಓಕೆ, ನಾನೊಂದು 5 ಕ್ರೈಟೀರಿಯಾ ಕೇಳ್ತೀನಿ ನಿನ್ನ, ಸೊ ನೀನ್ ಆನ್ಸರ್ ಮಾಡು. ಎರಡು ಇದ್ರಲ್ಲಿ ಯಾವ್ದು ಉದುದ್ರಾಗಿದೆ ಅನ್ನ? 2 ಪ್ಲೇಟ್ ಅಲ್ಲಿ ಇದ್ರಲ್ಲಿ ಉದುದ್ರಾಗದೆ, ಅದು ಸ್ವಲ್ಪ ಉಪ್ಪು ಜಾಸ್ತಿ, ಟೇಸ್ಟ್ ಕಮ್ಮಿ ಐತೆ. ಓಕೆ, ಇದ್ರಲ್ಲಿ ಅದು ಸ್ವಲ್ಪ ಅನ್ನ ಬೆಂದಂಗದೆ, ಅಲ್ಲಿ ಟೇಸ್ಟ್ ಚೆನ್ನಾಗಿದೆ. ಇದು ಟೇಸ್ಟ್ ಚೆನ್ನಾಗಿದೆ. ಇವೆರಡಲ್ಲಿ ಆಕ್ಚುಲಿ ಯಾವ್ದು ಚೆನ್ನಾಗಿದೆ? ಫೈನಲ್ ಆಗಿ ಇದು ಚೆನ್ನಾಗಿದೆ. ಓಕೆ ಗೈಸ್, ಮಶ್ರೂಮ್ ದಮ್ ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ. ಇದು ಪ್ಲೈನ್ ಬಿರಿಯಾನಿ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು ಅಂತ ನಾವಮ್ಮ ಹೇಳಿದ್ದಾರೆ. ಸೊ ಅಕ್ಕ ಬೇಜಾರ್ ಮಾಡ್ಕೊಳಂಗಿಲ್ಲ. ಸೊ ಐಶು ವಿನ್ನರ್ ಆಗಿದ್ದಾಳೆ. ಆಕ್ಚುಲಿ ನಾವೇನ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ, ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ವಿ. ಸೊ ಎಷ್ಟು ಏನು ಅಂತ ಏನೋ ಮಾತಾಡಿರ್ಲಿಲ್ಲ. ಸೊ 500 ಗೈಸ್, ಯಾಕೆಂದ್ರೆ ಫಸ್ಟ್ ವ್ಲಾಗು 500 ಮಾತ್ರ ನಾನ್ ಕೊಡಕ್ಕಾಗೋದು. ಸೊ ಐಶುಗೆ 500 ಕೊಡ್ತೀವಿ. ಈಗ ಅಕ್ಕಂದು ವಿನ್ ಆಗಿಲ್ಲ ಅಷ್ಟೇ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಓಕೆ ಗೈಸ್, ಇವಾಗ ವಿನ್ನರ್ ಆಗಿರೋರ್ಗೆ ಮಾತೆ. ಸೊ 500 ರೂಪಾಯಿ ಕೊಟ್ಟಿದೀವಿ, ನಮ್ಮ ಅಮ್ಮನ ಕೈಯಿಂದಾನೆ ಕೊಡ್ಸ್ತಾ ಇದೀವಿ. ಸೊ ಇನ್ನ ಈ ತರ ಚಾಲೆಂಜಸ್ ವಿಡಿಯೋಸ್ ಎಲ್ಲ ಬೇಕು, ಫುಡ್ ಗೇಮ್ಸ್ ಏನಾದ್ರು ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಕಾಮೆಂಟ್ ಟು ಅವರ್ ಚಾನೆಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು.